ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 2026 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ 2026 ಕಾರ್ಯಕ್ರಮವು ದಿನಾಂಕ 10 ಮೇ 2026 ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ SB ಕಾಮರೆಡ್ಡಿ ಆಗಮಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಹೊಸಪೇಟೆಯ ಸರಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶೇಖರ್ ಗಿರಡ್ಡಿ ಇಳಕಲ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಜಗದೀಶ್ವರಿ ಅನಾಸಿ, ಡಾಕ್ಟರ್ ವೀರಭದ್ರಪ್ಪ, ಡಾಕ್ಟರ್ ವಿಶ್ವನಾಥ ರೆಡ್ಡಿ, ಸಿದ್ದರಾಯ ರೆಡ್ಡಿ, ಬಸು ಸೂಗೂರ್, ಮಹೇಶ್ ರೆಡ್ಡಿ, ಅನೂಪ್ ರೆಡ್ಡಿ, ವೈಭವ್ ರೆಡ್ಡಿ, ಚೆನ್ನಾರೆಡ್ಡಿ ಪಾಟೀಲ್, ವೆಂಕಟರೆಡ್ಡಿ, ಮಹೇಶ್ ಹೊಸೂರ್ಕರ್, ಜಿಜಿ ಒಣಕ್ಯಾಳ್, ವಿಶ್ವನಾಥ ರೆಡ್ಡಿ, ವೀರಭದ್ರಪ್ಪ ರೆಡ್ಡಿ, ಶೇಖರ್ ರೆಡ್ಡಿ, SI ಪಾಟೀಲ್, ವಿಶ್ವ ಕಾಮರೆಡ್ಡಿ, ಸುನಿಲ್ ರೆಡ್ಡಿ, ಮಲ್ಲಿಕಾರ್ಜುನ್ ಸೌಕಾರ್, ಬಸವರಾಜ್ ರೆಡ್ಡಿ, ಅನೂಪ್ ರೆಡ್ಡಿ, ವೈಭವ್ ರೆಡ್ಡಿ, ಮಹೇಶ್ ರೆಡ್ಡಿ, ನಂದೀಶ್ ರೆಡ್ಡಿ, ರಾಜು ರೆಡ್ಡಿ, ನಾಗರೆಡ್ಡಿ, ಸಂತೋಷ್ ರೆಡ್ಡಿ, ಮನೋಜ್ ರೆಡ್ಡಿ, ಗುರುರಾಜ್ ರೆಡ್ಡಿ, ಶಿವ ರೆಡ್ಡಿ, ಪ್ರಭುಗೌಡ ಚೌಧರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮೊದಲಿಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜಯಂತಿಯನ್ನ ಆಚರಿಸಲಾಯಿತು. ನಂತರ ಕಲಬುರಗಿ ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ SB ಕಾಮರೆಡ್ಡಿ ಅವರ ಹುಬಾ ಪ್ಲಾಟ್ ನಲ್ಲಿ ಇರುವ ಕಚೇರಿಯಲ್ಲಿಯೂ ಸಹ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ಜಯಂತಿಯನ್ನು ಆಚರಿಸಲಾಯಿತು. ಈಗ ಪೂಜೆ ನೆರವೇರಿಸಿದಂಥ ಸಮಾಜದ ಮುಖಂಡರಿಗೆ ಶೇಖರ್ ಗಿರಡ್ಡಿ ಇಳಕಲ್ ಮುಖ್ಯ ಗುರುಗಳು ಶರಣರ ಮೇಲೆ ಬೆಳಕು ಚೆಲ್ಲುವಂಥ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಸರ್, ಜಯಂತಿ ಆಚರಣೆ ನಮ್ಮ ಸರ್ಕಾರ ವತಿಯಿಂದ ವಿಜೃಂಭಣೆಯಿಂದ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದು ಸಹಜ ರೀತಿಯಾಗಿ ಪೂಜೆಯನ್ನು ಮಾಡಿ ನಾವು ಬಂದಿದ್ದೀವಿ. ನಮ್ಮ ಇವತ್ತಿನ ಉಪನ್ಯಾಸಕರಾಗಿರುವಂಥ ಗಿರಡ್ಡಿ ಅವರು ಇಲ್ಕಲ್ನಿಂದ ಪಾಪ ನಮಗೋಸ್ಕರ ಬಂದಿದ್ದರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಚೇರಿಯಲ್ಲಿ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯ ಪೂಜೆಯನ್ನು ಮಾಡಿ ಅವರು ಉಪನ್ಯಾಸ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇವತ್ತು. ಇನ್ನು ನಾವು ಬರುವ ದಿನಗಳಲ್ಲಿ ಒಂದು ಜಯಂತಿಯನ್ನು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಕೆಲವೇ ದಿನಗಳಲ್ಲಿ ನಾವು ಡೇಟನ್ನು ಇದು ಮಾಡಿ ಎಲ್ಲ ಒಂದು ಇನ್ನೂ ವಿಜೃಂಭಣೆಯಿಂದ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ. ಇವತ್ತು ತಮಗೆಲ್ಲರೂ ಗೊತ್ತಿದ್ದಾಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಗಿರಡ್ಡಿ ಸರ್ ಅವರು. ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಹೇಗಿತ್ತು, ಅವರು ಹಾಕಿಕೊಂಡಿರುವ ದಾರಿ, ಅದು ನಿಜವಾಗಲೂ ನಮ್ಮ ಜೀವನದಲ್ಲಿ ನಾವು ಸಾಗಿಸಬೇಕಾದಂಥ ಒಂದು ಸಮಯ ಬಂದಿದೆ. ಬರೀ ಜಯಂತಿ ಆಚರಣೆ ಮಾಡಿ ಬಿಡುವಂಥದ್ದಲ್ಲ. ಇನ್ನು ಅದೇ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಅದೇ ರೀತಿಯಲ್ಲಿ ಸಾಧಿಸೋಣ. ಇನ್ನೂ ಹೆಚ್ಚಿನ ರೀತಿಯಿಂದ ನಮ್ಮ ಸಮಾಜದ ಸಂಘಟನೆಯನ್ನು ಮಾಡೋಣ. ಇವತ್ತು ಶೇಖರ್ ರೆಡ್ಡಿ ಅವರು ಹೇಳಿದರು, ಇವರು ಹೇಳಿದರು, ಅಕ್ಕ ಅವರು ಹೇಳಿದರು. ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಉಪನ್ಯಾಸಗಳನ್ನು ಹೇಳಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಾವು ಜಿಲ್ಲಾ ಸಮಾಜ ವತಿಯಿಂದ ನಾವು ಯಾವತ್ತೂ ಸಿದ್ಧರಿವೆ ಅಂತ ಈ ಒಂದು
ಸಂದರ್ಭದಲ್ಲಿ ಹೇಳಿ, ಇನ್ನು ನಮ್ಮ ಸಮಾಜದಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಒಂದು ಅಭಿನಂದನೆ ಮಾಡಿ ಅವರಿಗೂ ಕೂಡ ಪ್ರೋತ್ಸಾಹ ನೀಡುವಂಥ ಒಂದು ಸಮಾಜ ಕಡೆಯಿಂದ ನಾವು ಕಾರ್ಯಕ್ರಮವನ್ನು ಮುಂದೆ ಬರುವ ದಿನಗಳಲ್ಲಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿನ ಎಲ್ಲರೂ ಬಂದು ಈ ಒಂದು ಜಯಂತಿ ಆಚರಣೆ ಮಾಡೋದಕ್ಕೆ ಎಲ್ಲರಿಗೂ ನನ್ನ ತುಂಬ ಧನ್ಯವಾದವನ್ನು ಹೇಳಿ ಒಂದು 4 ಮಾತು ಮುಗಿಸ್ತೇನೆ. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಶೋಕ ಸಂತಾಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆಯ ಸಚಿವರು ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರ ನಿಧನದ ಕುರಿತು ದಿನಾಂಕ 10 ಮೇ 2026ರಂದು ಬೆಳಗ್ಗೆ 11:30 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಶೋಕ ಸಂತಾಪ ಮಾಡಲಾಯಿತು. ಈ ಶೋಕ ಸಂತಾಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿಯವರು ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ. ಸುಧಾಕರ್ ಅವರು ಮೂಲತಃ ಚಳ್ಳಿಕೆರೆಯವರು. 2008ರಿಂದ ಹಿರಿಯೂರು ಶಾಸಕರಾಗಿದ್ದರು. 2ನೇ ಬಾರಿಗೆ ಮಂತ್ರಿಯಾಗಿದ್ದ ಅವರು ಅತ್ಯಂತ ಜನಪ್ರಿಯ ವ್ಯಕ್ತಿಯಾಗಿದ್ದರು. ಸಮಾಜ ಕಲ್ಯಾಣ ಸಚಿವರಾಗಿಯೂ ಕೆಲಸ ಮಾಡಿದ್ದರು. ಸಹಕಾರ ಕ್ಷೇತ್ರದಲ್ಲಿಯೂ ಸಾಕಷ್ಟು ಕೊಡುಗೆ ನೀಡಿದ್ದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆಗಿದ್ದರು. ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಸುಧಾಕರ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಅಪಾರ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದರು. ಚಳ್ಳಿಕೆರೆ ಎಸ್ಟಿ ಮೀಸಲು ಕ್ಷೇತ್ರವಾಗಿದ್ದರಿಂದ ಹಿರಿಯೂರಿನಿಂದ ಸ್ಪರ್ಧಿಸಿ ಗೆದ್ದಿದ್ದರು. ರೈತರ ಹಾಗೂ ಬಡವರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದ್ದು ಜನಪ್ರಿಯ ವ್ಯಕ್ತಿಯಾಗಿದ್ದರು. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಸುಧಾಕರ್ ಅವರು ಪತ್ನಿ, ಪುತ್ರಿ ಹಾಗೂ ಪುತ್ರ ಸೇರಿದಂತೆ ಅಪಾರ ಬಂಧು ಬಳಗ, ಅಭಿಮಾನಿಗಳನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಹಾಗೂ ಕುಟುಂಬದವರಿಗೆ ಅವರ ಸಾವಿನ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ರೇಣುಕಾ ಸಿಂಗೆ, ಭೀಮರಾವ್ ತೇಗಲತಿಪ್ಪಿ, ರಾಜಗೋಪಾಲ ರೆಡ್ಡಿ, ಅನಿಲ್ ಕುಮಾರ್, ಸಾಹಿರಾ ಬಾನು, ಧರ್ಮರಾಜ್ ಹೆರೂರ್, ರಜಾಕ್ ಚೌಧರಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಮಂತ್ರಿಗಳಾದ ಡಿ ಸುಧಾಕರ್ ಅವರು ನಮ್ಮೆಲ್ಲರನ್ನ ಇವತ್ತು ಅಗಲಿದ್ದಾರೆ. ಅಂಥ ಒಬ್ಬ ನಾಯಕರು ಡಿ ಸುಧಾಕರ್ ಅವರು 4 ಬಾರಿ ಶಾಸಕರಾಗಿ, ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿ ಹೆಸರು ಮಾಡಿದಂಥ ಒಬ್ಬ ನಾಯಕರು. ಅವರು 4 ಬಾರಿ ಶಾಸಕರಾಗಿ 20 ವರ್ಷ ಜಿಲ್ಲಾ ಯೂನಿಯನ್ ಬ್ಯಾಂಕಿನ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅಂಥ ಒಬ್ಬ ಒಳ್ಳೆಯ ನಾಯಕರು ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದರು. ಅವರು ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿ ಅವರು ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರ ಅಗಲಿಕೆಯಿಂದ ಅವರ ಕುಟುಂಬದ ಸದಸ್ಯರಿಗೆ ಮತ್ತು ಎಲ್ಲ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತನವರಿಗೆ ಕರುಣಿಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ. ಬಸವಣ್ಣನವರನ್ನು ಕೋಮವಾದೀಕರಿಸಲು ಅವಕಾಶ ಕೊಡಬಾರದು ಎಂದು ಜಾಗತಿಕ ಲಿಂಗಾಯತ ಮಹಾಸಭಾ ಸೇರಿದಂತೆ ಇತರೆ ಬಸವಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ಬಸವಣ್ಣನವರನ್ನು ಕೋಮುವಾದೀಕರಿಸಲು ಅವಕಾಶ ಕೊಡಬಾರದು ಎಂದು ಜಾಗತಿಕ ಲಿಂಗಾಯತ ಮಹಾಸಭಾ, ಸೌಹಾರ್ದ ಕರ್ನಾಟಕ, ಬಸವಪರ ಸಂಘಟನೆಗಳ ಒಕ್ಕೂಟ, ದಲಿತ ಪರ ಸಂಘಟನೆಗಳು, ಕಾಯಕ ಜೀವಿಗಳ ಒಕ್ಕೂಟ, ರೈತ, ಮಹಿಳಾ, ವಿದ್ಯಾರ್ಥಿ, ಯುವಜನ, ಕಾರ್ಮಿಕ ಸಂಘಟನೆಗಳ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿ ಮನವಿ ಮಾಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಆರ್ಜಿ ಶಟಗಾರ್, ಅಶೋಕ್ ಭೂಳಿ, ರಾಜಶೇಖರ್ ಯಂಕಂಚಿ, ಆರ್.ಕೆ. ಹುಡಗಿ, ಶಿವಶಂಕರ್ ದೇಗಾಂವ್, ರವೀಂದ್ರ ಶಾಬಾದಿ, ಬಸವರಾಜ್ ಕೋಣಿನ್, ಶಾಂತಪ್ಪ ಪಾಟೀಲ್, ಹನುಮಂತರಾಯ ಪಾಟೀಲ್, ಭೀಮಣ್ಣ ಬೋನಾಳ್ ಡಿ, ಸುಧಾಮಾ ಧನ್ನಿ, ಡಾ ಮೀನಾಕ್ಷಿ ಬಾಳಿ, ಚಂದಮ್ಮ ಗೋಳ, ಲವಿತ್ರಾ ವಸ್ತ್ರದ್, ದಯಾನಂದ ಯಂಕಂಚಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ವರ್ಣಾಶ್ರಮದ ವಿರುದ್ಧವಾಗಿರ್ತಕ್ಕಂಥ ತತ್ವಗಳನ್ನು ಜಾರಿಗೆ ತಂದು ಯಾವ ಗುಡಿ ಸಂಸ್ಕೃತಿಯನ್ನು ವಿರೋಧಿಸಿ ದೇಹವೇ ದೇಗುಲ ಮಾಡಿಕೊಳ್ತಕ್ಕಂಥ ತತ್ವವನ್ನು ಸಾರಿ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥ ತತ್ವವನ್ನು ಸಾರಿ, ಜಾತಿ, ಮತ, ಪಂಥ, ಭಾಷೆಯನ್ನು ಬೆದರಿಸಿ ಅವರೇನಂತಂದರೆ ಸರ್ವರಿಗೂ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ
ಬಸವಾದಿ ಶರಣರ ತತ್ವಗಳನ್ನು ಇಂದಿಗೂ ಕೂಡ ಪ್ರಚಲಿತವಾಗಿ ಜಾರಿಯಲ್ಲಿವೆ. ಅವನ್ನು ಸೂರ್ಯಚಂದ್ರ ಇರುವವರೆಗೆ ಶರಣರ ತತ್ವಗಳನ್ನು ಪ್ರಚಲಿತವಾಗಿ ಪ್ರತಿಯೊಬ್ಬರಿಗೆ ಅವಶ್ಯಕತೆವಾಗಿರ್ತಕ್ಕಂಥದ್ದು. ಆದರೆ ಈ ಬಸವಾದಿ ಶರಣರನ್ನ ಯಾವ ತತ್ವಗಳನ್ನು ವಿರೋಧಿಸಿ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ತತ್ವಗಳನ್ನು ವಚನ ಸಾಹಿತ್ಯವನ್ನು ಅದನ್ನೇ ನಮಗೆ ಅದನ್ನು ಭೇದವನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಿಂದೂ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಕೇವಲ ಹಿಂದೂ ಸಮಾವೇಶ ಮಾಡಿಕೊಂಡ್ರೆ ನಮ್ಮದೇನು ಅಡ್ಡಿ ಇಲ್ಲ. ಆದರೆ ಬಸವಾದಿ ಶರಣರ ಸಮಾವೇಶ ಮಾಡಿದರೂ ಕೂಡ ಅದನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಆದರೆ ವಿರುದ್ಧವಾಗಿರ್ತಕ್ಕಂಥ ಆಚರಣೆಯನ್ನು ಪೂರ್ವ ಪಶ್ಚಿಮ ಇರ್ತಕ್ಕಂಥ ಆ ತತ್ವಗಳನ್ನು ಇವತ್ತು ಒಂದು ಕಡೆ ಕೂಡಿಸಿ ದಿಶಾಭಿಲ್ ಮೂಡ್ತಕ್ಕಂಥ ನಮ್ಮೆಲ್ಲರಿಗೆ ದಾರಿ ತಪ್ಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ವೈದ್ಯಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದನ್ನು ವಿರೋಧಿಸಿ ಜನರಿಗೆ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ತತ್ವಗಳನ್ನು ಜಾಗೃತಿಯನ್ನು ಮೂಡಿಸಬೇಕು, ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಅದನ್ನು ತಿಳ್ಕೊಂಡು ಅವರ ಹೆಜ್ಜೆ ನಡಬೇಕು ಅಂತಕ್ಕಂಥ ಆ ಒಂದು ದಿಸೆಯಲ್ಲಿ ದಿನಾಂಕ 15ನೇ ತಾರೀಕು ಬೃಹತ್ ಸಮಾರಂಭವನ್ನು ಜಾಗೃತಿ ಬಸವಾದಿ ಶರಣರ ಜಾಗೃತಿ ಸಮಾವೇಶವನ್ನು ಸಾಯಂಕಾಲ 5 ಗಂಟೆಗೆ ಶಾಪುರ್ ನಗರದ ಅಲ್ಲಿ ಪದವಿ ಪೂರ್ವ ಮಹಾವಿದ್ಯಾಲಯದ ಗ್ರೌಂಡ್ನಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕದ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಅದಲ್ಲದೆ ನೆರೆಯ ಬಿಜಾಪುರನಲ್ಲಿ ಕೂಡ ಏನಂದರೆ ಜನರು ಭಾಗವಹಿಸ್ತಕ್ಕಂಥ ಕರೆಯನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು 3-4-5 ಸಾವಿರ ಜನರು ಭಾಗವಹಿಸ್ತಕ್ಕಂಥ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಕಳೆದ ವರ್ಷ ಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ಸನಾತನಿಗಳು ಒಂದು ದಿವಸ ಕೂಡ ಬಸವಣ್ಣನ ಹೆಸರು ತಗೊಂಡಿಲ್ಲ. ಒಂದೇ ಒಂದು ವಚನ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಅವರು ಇದ್ದಕ್ಕಿದ್ದಂಗೆ ಕಳೆದ 1-2 ವರ್ಷಗಳಿಂದ ಬಸವಾದಿ ಶಿವಶರಣರ ಹಿಂದೂ ಅನ್ನುವಂಥ ಹೊಸ ನಾಟಕ ಶುರು ಮಾಡಿದ್ದಾರೆ. ಈಗಾಗಲೇ ಈ ಮೊದಲು ಅನೇಕ ಸಲ ನಾವು ಪ್ರೆಸ್ ಮೀಟ್ ಮಾಡಿ ಈ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೇವೆ. ಇತ್ತೀಚೆಗೆ ಅವರ ಗುರಿ ಶಿವಶರಣರು ಮತ್ತು ಅವರಿಂದ ರಚಿತವಾದ ವಚನ ಸಾಹಿತ್ಯ. ನೀವೆಲ್ಲ ಗಮನಿಸಿದ ಹಾಗೆ ಪ್ರಾಜ್ಞರಿದ್ದೀರಿ, ನೀವು ವಚನಗಳ ಓದೋರಿದ್ದೀರಿ. ವೇದ ಆಗಮ ಉಪನಿಷತ್ತುಗಳನ್ನು ನಖಸಿಕಾಂತವಾಗಿ ಶಿವಶರಣರು ಹಳೆದರು. ಯಾಕೆ ಹೇಳಿದ್ರು? ಅಲ್ಲಿರ್ತಕ್ಕಂಥ ತರತಮ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ, ಲಿಂಗ ಅಸಮಾನತೆ, ವರ್ಗ ಸಂಘರ್ಷ ಇವೆಲ್ಲವೂ ಕಾರಣಕ್ಕಾಗಿಯೇ ಅವರು ಹಳೆದದ್ದು. ಅವುಗಳನ್ನ ಧಿಕ್ಕರಿಸಿ ಹೊಸದೊಂದು ನವೀನ ಮಾರ್ಗವನ್ನು ಕಟ್ಟಿದ್ದಾರೆ. ಆ ನವೀನ ಮಾರ್ಗ ಇವತ್ತು ಸನಾತನಿಗಳು ಅಧಿಕಾರದ ಚುಕ್ಕಾಣಿ ಹಿಡಿದು ಚಾತುರ್ವರ್ಣ ವ್ಯವಸ್ಥೆಯನ್ನು ಮತ್ತೆ ಹೇರಲಿಕ್ಕೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಮನುಸ್ಮೃತಿಯನ್ನು. ಅವರಿಗೆ ಈ ದೇಶದ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ನಾವೇನು ಹೇಳ್ತಾ ಇದ್ದೇವೆ? ಬುದ್ಧನಲ್ಲಿ ಸಮಾನತೆಯ ಬೀಜ ಬಿತ್ತಲ್ಪಡ್ತು, ಬಸವಣ್ಣವರಲ್ಲಿ ಅದು ಮರವಾಗಿ ಬೆಳೀತು, ಬಾಬಾ ಸಾಹೇಬರಲ್ಲಿ ಅದು ಫಲ ಕೊಡ್ತು. ಅದರ ಫಲವಾಗಿಯೇ ಇವತ್ತು ಬಾಬಾ ಸಾಹೇಬರ ಸಂವಿಧಾನ ಕಾರಣವಾಗಿ ನಾವೆಲ್ಲರೂ ವಾಕ್ ಸ್ವಾತಂತ್ರ್ಯ, ಇನ್ನುಳಿದ ಸ್ವಾತಂತ್ರ್ಯಗಳನ್ನು ಅನುಭವಿಸ್ತಾ ಇದ್ದೇವೆ. ಇವುಗಳನ್ನೆಲ್ಲ ಮತ್ತೆ ಕಸಿದುಕೊಂಡು ಮನುವಾದವನ್ನು ತರಬೇಕು, ಸನಾತನವಾದವನ್ನು ತರಬೇಕು ಅನ್ನುವಂಥ ಅವರ ಗಿಡನ ಚೆಂಡ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜಾತ್ಯತೀತ ಜನತಾದಳ ಪಕ್ಷ ಕಲಬುರಗಿಯ ನಾಯಕರಾದ ಕೃಷ್ಣಾರೆಡ್ಡಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸರಕಾರಿ ಕೃಷಿ ಸಂಶೋಧನಾ ಕೇಂದ್ರದ ಜಮೀನು ಅತಿಕ್ರಮಣ ಮತ್ತು ಭೂಮಾಪನ ಇಲಾಖೆಯ ಅಧಿಕಾರಿಗಳ ಶಾಮೀಲಾತಿಯ ವಿರುದ್ಧ ಕಲಬುರಗಿಯ ಜೆಡಿಎಸ್ ನಾಯಕರಾದ ಕೃಷ್ಣಾರೆಡ್ಡಿಯವರು ಇಂದು ಪತ್ರಿಕಾ ಎಂಕ್ರೋಚ್ಮೆಂಟ್ ಕೃಷಿ ರಿಸರ್ಚ್ ಸೆಂಟರ್ ಸರ್ವೆ ನಂಬರ್ 39 ಎಂಕ್ರೋಚ್ಮೆಂಟ್. ಈ 3 ಸರ್ವೆ ನಂಬರ್ ನಾನು ಈಗ ತಾನೇ ಏನು ಹೇಳಿದ್ದೀನಿ. ಎಂಕ್ರೋಚ್ಮೆಂಟ್ ಮಾಡಿ ಇವತ್ತು ಕೃಷಿದವ್ರದ್ದು ಲ್ಯಾಂಡ್ ಏನು ಬರುತ್ತೆ
ಆ ಲ್ಯಾಂಡ್ನಲ್ಲಿ ರಸ್ತೆ ಮಾಡಿಕೊಂಡು ಜನರಿಗೆ ಮೋಸ ಮಾಡಿ ಪ್ಲಾಟ್ಗಳು ಒಂದೊಂದು ಪ್ಲಾಟ್ 40-50 ಲಕ್ಷ ರೂಪಾಯಿಗೆ ಒಂದೊಂದು ಪ್ಲಾಟ್ ಮಾರಾಟ ಮಾಡ್ತಿದ್ದಾರೆ. ನಾನು 2ನೇ ತಿಂಗಳ 2026ನಲ್ಲಿ ನಾನು GDA ಕಂಪ್ಲೇಂಟ್ ಕೊಟ್ಟಿದ್ದೆ. ಈ ಲೇಔಟ್ ತಾವು ಅಪ್ರೂವಲ್ ಕೊಟ್ಟ ಮೇಲೆ ಇದು ರಸ್ತೆ ಈ ಥರ ಕೃಷಿ ಇಲಾಖೆದವ್ರದ್ದು ರಿಸರ್ಚ್ ಸೆಂಟರ್ದವ್ರದ್ದು ರಸ್ತೆ ಎಂಕ್ರೋಚ್ಮೆಂಟ್ ಆಗಿದೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಾಗ GDA ಅವರು ADLR ಅವರಿಗೆ ಒಂದು ಕಂಪ್ಲೇಂಟ್ ಅವರು ಬರೆದು ಇದಕ್ಕೆ ಏನಾದರೂ ಸರ್ವೆ ಮಾಡಿ ನೀವು ನಮಗೆ ರಿಪೋರ್ಟ್ ಮಾಡಿರಿ ಅಂತ. ADLR ಅವರು ಮೊನ್ನಿಂದಾನೆ ನಮಗೆಲ್ಲ ಇದು ಎಂಕ್ರೋಚ್ಮೆಂಟ್ ಆಗಿಲ್ಲ, ಇದೆಲ್ಲ ಕರೆಕ್ಟ್ ಇದೆ ಅಂತ ADLR ಅವರು ನಮಗೊಂದು ರಿಪ್ಲೈ ಕೊಟ್ಟರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.